ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ, ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಸೊ ಐಸ್ ಕ್ರೀಮ್ಸ್ಗಳನ್ನ ಮನೇಲಿ ನಾವೇನೆ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ರೆಸಿಪಿ ಅಂತ ಹೇಳಿದ್ರೆ, ಸಿಂಪಲ್ ಒಂದು ಬೇಸಿಕ್ ಆಗಿರೋ ಬಾದಾಮ್ ಕುಲ್ಫಿನ ಮನೇಲಿ ಯಾವ ರೀತಿ ಮಾಡೋದಂತ. ಇದ್ರಲ್ಲಿ ಬರೀ 3 ಇಂಗ್ರೀಡಿಯೆಂಟ್ಸ್ ಮಾತ್ರ ನಾನು ಯೂಸ್ ಮಾಡಿರೋದು. ಮಿಲ್ಕು, ಬಾದಾಮ್ ಪೌಡ್ರು, ಆಮೇಲಿಂದ ಶುಗರ್. ಇಷ್ಟೇ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಟೇಸ್ಟಿಯಾಗಿ ಕುಲ್ಫಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಅರ್ಧ ಲೀಟರ್ಷ್ಟು ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಇದು ಸ್ಪೆಷಲ್ ಹಾಲು ಅಂತ ಸಿಗುತ್ತೆ ನೋಡಿ, ಅದು ತೊಗೊಂಡಿರೋದು. ಇದೇ ತೊಗೊಳ್ಬೇಕು ಅದೇ ತೊಗೊಳ್ಬೇಕಂತ ಏನಿಲ್ಲ, ಎಲ್ಲದರಲ್ಲೂ ಆಗುತ್ತೆ. ಬಟ್ ಆದರೆ ನೀವು ಫ್ಯಾಟ್ ಕ್ರೀಮ್ ಅಂದರೆ ಫುಲ್ ಕ್ರೀಮ್ ಇರೋ ಮಿಲ್ಕ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಎಮ್ಮೆ ಹಾಲೆಲ್ಲ ಸಿಗುತ್ತೆ ನೋಡಿ, ಅದರಲ್ಲೂ ನೀವು ಮಾಡ್ಕೋಬೋದು. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರು ಪೂರ್ತಿ ಹಾಲನ್ನ ಹಾಕೊಂಡಿದ್ದೀನಿ. ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಕೆನೆ ಕರ್ದೇ ಇರೋ ಥರ ನಾವು ನೋಡ್ಕೋಬೇಕು. ಆದಷ್ಟು ಒಂದು ಸ್ಪ್ಯಾಚುಲಾ ತೊಗೊಂಡು ಅದನ್ನ ತಿರುಗಿಸ್ಕೊಳ್ತಾ ಬರ್ತಾಯಿರಿ. ಕೆನೆ ಕಟ್ಕೊಂಡ್ರೆ ಆಮೇಲಿಂದ ಕುಲ್ಫಿ ಚೆನ್ನಾಗಿ ಬರೋದಿಲ್ಲ. ನೀವು ಕೆನೆ ಕಟ್ತಿದೆ ಅಂತ ಅಂದ್ಬಿಟ್ಟು ಆ ಮೇಲ್ಗಡೆ ಇರೋ ಕೆನೆಗಳನ್ನೆಲ್ಲನೂ ತೆಗೆದ್ಬಿಡ್ಬೇಡಿ, ಯಾಕಂದರೆ ಅದರಲ್ಲೇ ಇರೋದು ಟೇಸ್ಟ್, ಅದಕ್ಕೋಸ್ಕರ. ಮತ್ತು ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಲ್ವಾ, ನೀವು ಕೇಳ್ಬೋದು ಅರ್ಧ ಲೀಟ್ರ್ ಹಾಕ್ಕೊಳ್ಬೇಕಂತ. ಇಲ್ಲ, ನಾನು ಜಸ್ಟ್ ಎಷ್ಟಿತ್ತು ಮನೇಲಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ಲೀಟ್ರ್ ಕೂಡ ಹಾಕೋಬೋದು. ಹಾಲು ಒಂದು ಕುದಿ ಬಂದಾದಮೇಲೆ ಈಗ ಬಾದಾಮ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು MTR ಅವ್ರದ್ದು ಬಾದಾಮ್ ಪೌಡರು. 1 ಪ್ಯಾಕೆಟ್ಗೆ 5 ರೂಪೀಸ್ ಕಾಸ್ಟ್ ಆಗುತ್ತೆ. ಇದಷ್ಟೇ. ಇದೇ ಹಾಕ್ಕೊಳ್ಬೇಕು ಅದೇ ಹಾಕ್ಕೊಳ್ಬೇಕಂತ ಏನಿಲ್ಲ, ಯಾವುದಾದ್ರೂ ಸರಿ. ಬಾದಾಮ್ ಪೌಡ್ರ್ ಯಾವ್ದಾದ್ರು ಇದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ 2 ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. 1 ಪ್ಯಾಕೆಟ್ ಹಾಕ್ಕೊಳ್ಬೋದು, ನಾನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ 2 ಪ್ಯಾಕೆಟ್ನ ಹಾಕೋತಾ ಇದ್ದೀನಿ. ಅದು ಹಾಕೊಂಡ್ಮೇಲೆ 5 ರಿಂದ 6 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಆ 2 ಹಾಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವ್ ವಾಲ್ಯೂಮು ಒಂದು ಸ್ವಲ್ಪ ಹೈ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಲೋ ಇತ್ತಲ್ವ, ಅಂದರೆ ಮೀಡಿಯಮ್ ಇತ್ತಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಚೆನ್ನಾಗಿ ಕುದಿಬೇಕೀಗ ಹಾಲು. ಅರ್ಧ ಲೀಟರ್ ಹಾಲು ಹಾಕಿರ್ತೀವಲ್ವ, ಅದು ಒಂದು 1/4 ಲೀಟ್ರಷ್ಟು ಬರೋ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಆ ಥರ ಅರ್ಧದಷ್ಟು ರೆಡ್ಯೂಸ್ ಆದರೆ ಕುಲ್ಫಿ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಇನ್ ಕೇಸ್ ನಮಗದು ಕುದಿಯೋ ಅಷ್ಟು ಟೈಮ್ ಇಲ್ಲ, ಸೊ ನಮ್ಗೆ ಆ ಥರ ಬೇಡ ಅಂತ ಹೇಳಿದ್ರೆ ನಾನೀಗ ಸಿಂಪಲ್ ಪ್ರೊಸೀಜರ್ ತೋರಿಸ್ಕೊಟ್ಟೆ ನೋಡಿ. ಒಂದು ಬಟ್ಲಿಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್, ಅಂಗಡಿಲೆಲ್ಲ ಸಿಗುತ್ತೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಇನ್ ಕೇಸ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿ ಬೈ ಮಾಡ್ಬೋದು. ಸೊ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು, ಅದಕ್ಕೆ ಅಲ್ಲೇ ಹಾಲಿತ್ತು ನೋಡಿ ಕುದೀತಿತ್ತಲ್ಲ, ಆ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಅದರೊಳಗಡೆ ಹಾಕ್ಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ ಕಾರ್ನ್ಫ್ಲೋರು ಬೈಂಡಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಲು ಗಟ್ಟಿ ಆಗ್ತಾ ಬರುತ್ತೆ. ಅದರಿಂದ ಹಾಲು ಗಟ್ಟಿ ಆದಷ್ಟು ಕುಲ್ಫಿಗೆ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ಅದರಿಂದ ನಾವಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋದು. ಮತ್ತು ನೀವೇ ಕೇಳ್ಬೋದು, ನಾವು ಡೈರೆಕ್ಟಾಗೆ ಹಾಕೋಬೋದಿತ್ತಲ್ಲ ಹಾಲಿಗೆ ಕಾರ್ನ್ಫ್ಲೋರ್ನ, ಬಟ್ಲಲ್ಲಿ ಏನಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಂಡು ಅಂತ. ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ, ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ. ಆ ಕಾರಣದಿಂದ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ನಾವಿಲ್ಲಿ ಹಾಕ್ಕೊಳ್ತಾ ಇರೋದು. ಇನ್ ಕೇಸ್ ನೀವು ಇದಕ್ಕೆ ಬೇಕಾದರೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೋದು, ಫ್ರೇಗ್ರೆನ್ಸ್ಗೋಸ್ಕರ. ನಾನಿಲ್ಲೇನು ಯೂಸ್ ಮಾಡ್ತಾ ಇಲ್ಲ ಅದನ್ನ. ಇಷ್ಟೇ. ಟೇಸ್ಟ್ ಮಾಡಿ ನೋಡಿ, ಸಕ್ಕರೆ ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಅದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಕುಲ್ಫಿನ ನಾನು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಅದನ್ನ ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಈಗ ಮನೇಲೆ ಆಲ್ಮೋಸ್ಟ್ ಹಾಲೆಲ್ಲ ಕುಡಿತಾರಲ್ಲ ಮಕ್ಕಳು, ಆ ಸ್ಟೀಲ್ ಲೋಟ ಇರುತ್ತೆ ನೋಡಿ, ಅದರಲ್ಲೂ ನೀವು ಮಾಡ್ಕೊಳ್ಬೋದು. ಮತ್ತು ಐಸ್ ಕ್ರೀಮ್ ಬೇಕಾಗಿರೋ ಸ್ಟಿಕ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರನೂ ನೀವು ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಕಪ್ ಐಸ್ ಕ್ರೀಮಲ್ಲೆಲ್ಲ ಬರುತ್ತಲ್ಲ ಸ್ಟಿಕ್ಸ್, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ಅದು ತಣ್ಣಗಾಗಿದೆಯಲ್ವ, ಆಗಲೇ ನಾವು ರೆಡಿ ಮಾಡಿಟ್ಕೊಂಡಿದ್ದು. ಸೊ ಅದನ್ನು ಒಂದೊಂದು ಸ್ಪೂನಲ್ಲಿ ತೆಗೆದು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಈಗ ಸ್ಟಿಕ್ನ ನಾವು ಇಡ್ತೀವಿ ನೋಡಿ, ಒಳಗಡೆ ಪ್ಲೇಸ್ ಮಾಡಿದಾಗ ಅದು ಈ ಥರ ಸ್ಲ್ಯಾಂಟ್ ಆಗಿಬಿಡುತ್ತೆ, ಕರೆಕ್ಟಾಗಿ ಮಧ್ಯದಲ್ಲಿ ಕುತ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಈಗ ಮಾಮೂಲಿ ಮನೇಲೆಲ್ಲ ಒಂದು ಟ್ರಾನ್ಸ್ಪರೆಂಟ್ ಕವರ್ ಇರುತ್ತೆ ನೋಡಿ, ಆ ಕವರ್ನ ಈ ಥರ ಹಿಂಗೆ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ಪ್ಲೇಸ್ ಮಾಡಿಕೊಂಡು ಲೋಟದ ಮೇಲ್ಗಡೆ ಈ ಥರ ಹಿಂಗೆ ಕವರ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನು ಇಲ್ಲ ಏನಾದರೂ ಕತ್ರಿ ಇಲ್ಲ
ಚಾಕು ಅದ್ರಲ್ಲಿ ಯಾವ್ದ್ರಲ್ಲಾದರೂ ಈ ಥರ ಜಸ್ಟ್ ಸಣ್ಣದಾಗಿ ತೂತ ಮಾಡ್ಕೊಳ್ಳಿ ಸಾಕು. ಮಾಡಿಕೊಂಡು ಈ ಥರ ಪ್ಲೇಸ್ ಮಾಡಿ ನೀಟಾಗಿ ಅದು ಮಧ್ಯದಲ್ಲೇ ಕುತ್ಕೊಳ್ಳುತ್ತೆ, ಒಂದು ಚೂರು ಅಲ್ಗಾಡೋದಿಲ್ಲ, ಏನೂ ಆಗೋದಿಲ್ಲ. ಅದೇ ಥರ ಚಿಕ್ಕದಕ್ಕೂ ಅಷ್ಟೇ ಚಿಕ್ಕ ಪೇಪರ್ ಕಟ್ ಮಾಡ್ಕೊಳ್ಳಿ, ದೊಡ್ಡದೇನು ಬೇಡ. ಅದಕ್ಕೆ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಪ್ಲೇಸ್ ಮಾಡ್ಕೊಳ್ಳಿ ಅದನ್ನ. ಈಗೆಲ್ಲದಕ್ಕೂ ನೀಟಾಗಿ ರ್ಯಾಪ್ ಮಾಡಿ ಎಲ್ಲ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ ಒಂದಾದ್ಮೇಲೆ ಒಂದು. ಈಗ ಇದನ್ನ ನಾವು ಫ್ರೀಝರಲ್ಲಿ ಇಡೋಣ. ನಾನು ಮಿನಿಮಮ್ ಒಂದು ದಿನ ಫುಲ್ಲು ಇಡ್ತಿದ್ದೀನಿ ಫ್ರೀಝರಲ್ಲಿ, ಫ್ರೀಝ್ ಆಗಲಿಕ್ಕೆ. ಅದು ಒಂದು ದಿನ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೀಸ್ ಆಗಿರುತ್ತೆ ಅಲ್ವಾ. ಸೊ ನಾವೆಲ್ಲ ಕವರ್ನೆಲ್ಲ ಓಪನ್ ಮಾಡಿ ಹಾಗೇ ತೆಗೆದ್ರೆ ಅದು ಬರೋದಿಲ್ಲ. ಸೊ ಒಂದು ಸ್ವಲ್ಪ ತಣ್ಣೀರು ಅಂದರೆ ಮಾಮೂಲಿ ನಾರ್ಮಲ್ ವಾಟರ್ ಇರುತ್ತೆ ನೋಡಿ, ಅದಕ್ಕೆ ಅದ್ಬೇಕು ಲೋಟನ. ಅದಾದಮೇಲೆ ನೀವು ತೆಗೆದ್ರೆ ನೀಟಾಗಿ ಬರುತ್ತೆ ಅದು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ತೆಗೆದುಬಿಟ್ಟು ಒಂದು ಪ್ಲೇಟ್ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಲ್ವಾ ಮನೇಲಿ ಕುಲ್ಫಿನ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು. ಇನ್ನೇನು ಮಕ್ಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಿದೆ. ಸೊ ಮನೇಲಿ ಈ ಥರ ಸಕ್ಕದಾಗಿರೋ ಹೆಲ್ತಿಯಾಗಿರೋ ಕುಲ್ಫಿನ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ನೋಡ್ಕೊಂಡು ಬಂದ್ರಲ್ವಾ ಎಷ್ಟು ಸಿಂಪಲ್ ಆಗಿತ್ತಲ್ವಾ ನಾನು ಹೇಳ್ಕೊಟ್ಟಿರೋ ರೆಸಿಪಿ. ಈ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾತ್ರ ಆರಾಮಾಗಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ನಾವು ತಿನ್ಬೋದು ಕುಲ್ಫಿನ ಅಂತ ಹೇಳ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೆಚ್ಚು ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್.